ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿನಿಲ್ ಅವರು ಚಿಕನ್ ಕರಿಯನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಅಪ್ಪಮ್ ಮಾಡಿದ್ನಲ್ವಾ, ಅವರೇ ಈ ಕರಿ ಮಾಡಿದ್ದು. ಸೊ ಮೊದಲಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಚಿಕನನ್ನು ಮೊಸರಲ್ಲಿ ಹಾಕಿ ಅದಕ್ಕೆ ಉಪ್ಪು, ಅರಿಶಿನ ಹಾಗೂ ಖಾರದ ಪುಡಿ ಹಾಕಿ ನೆನೆಸಿ ಇಟ್ಟಿದ್ದೆ. ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ನೆನೆಸಿಟ್ರೆ ಒಳ್ಳೆಯದೇ. ಒಂದು ಪ್ಯಾನ್ಗೆ ಕೊತ್ತಂಬರಿ ಬೀಜ, ಜೀರಿಗೆ, ಸೋಂಪು, ಎಲ್ಲ ಥರದ ಗರಂ ಮಸಾಲ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಹಾಕಿ, ಅದರೊಟ್ಟಿಗೆ ರೆಡ್ ಚಿಲ್ಲೀಸ್ ಅಂದರೆ ಕೆಂಪು ಮೆಣಸು ಇದೆಯಲ್ವ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ಸೈಡಿಗೆ ಇಡಬೇಕು. ಅದಾದ ನಂತರ ಸೇಮ್ ಪ್ಯಾನ್ಗೆ ನಾವು 2ರಿಂದ 3 ಎಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ಒಳ್ಳೆಯದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಬೇಕು. ಆ ಈರುಳ್ಳಿಗೆ ಈಗ 2 ಈರುಳ್ಳಿ ಹಾಕಿದ್ರೆ 1 ಟೊಮೆಟೊ ಪ್ಲಸ್ 4ರಿಂದ 5 ಗ್ರೀನ್ ಚಿಲ್ಲೀಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ಇಡ್ತಾ ಇದ್ದೀನಿ. ಅದಾದ ನಂತರ ಸೇಮ್ ಪ್ಯಾನ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ ಇದೆಯಲ್ವ ಅದನ್ನು ತುರಿದ ತೆಂಗಿನಕಾಯಿ ಅದನ್ನ ಹಾಕಿ ಫ್ರೈ ಮಾಡಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ತಾ ಇದ್ದೀನಿ. ಇಷ್ಟಾದ ನಂತರ ಒಂದು ದೊಡ್ಡ ಪಾತ್ರೆ ತಗೊಂಡು ಬಾಣಲಿಲಿ ತುಪ್ಪ ಅಥವಾ ಎಣ್ಣೆ ಹಾಕಿ ಆನಿಯನ್ಸ್ ಹಾಗೂ ಟೊಮೆಟೊನ ಫ್ರೈ ಮಾಡಬೇಕು. ಇಲ್ಲಿ ವಿನಿಲ್ ಅವರು ತಪ್ಪಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದಾರೆ. ಆ್ಯಕ್ಚುಲಿ ಅದು ಲಾಸ್ಟ್ ಹಾಕಬೇಕಿತ್ತು, ಅವರು ತಪ್ಪಿ ಇವಾಗಲೇ ಹಾಕಿದ್ರು. ಇದಕ್ಕೆ ನಾವಿವಾಗ ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಇದೆಯಲ್ವ ಅದನ್ನು ವಿತ್ ಮೊಸರು ಎಲ್ಲ ಏನೆಲ್ಲ ಎಕ್ಸ್ಟ್ರಾ ಇದೆ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಕುದಿಸಬೇಕು. ಒಂದು 10-15 ನಿಮಿಷ ಆದರೂ ಕುದಿಸಬೇಕು. ಅದಾದ ನಂತರ ನಾವು ರುಬ್ಬಿದಂತಹ ಮಿಶ್ರಣ ಯಾವುದಿದೆಯಲ್ವ ಅದನ್ನು ಹಾಕಿ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮ ಚಿಕನ್ ಕರಿ ತುಂಬ ಈಸಿ ಹಾಗೂ ಕ್ವಿಕ್ ಆಗಿ ಬರುತ್ತೆ. ಇಷ್ಟೇ ಆಗಿತ್ತು ಇವತ್ತಿನ ಈ ರೆಸಿಪಿ ವ್ಲಾಗ್ ವಿಡಿಯೋ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ವಿನಿಲಿಗೂ ತುಂಬ ಕುಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.